ಸಿವಿಲ್ ಕೋಡ್ ಅಂದ್ರೆ ಏನು? ಭಾರತದಲ್ಲಿ ಹುಟ್ಟಿದಂತಹ ಧರ್ಮಗಳು ಯಾವುದಿದೆಯೋ ಅದಕ್ಕೆಲ್ಲ ಒಂದು ಕಾನೂನು ಆದ್ರೆ ಮುಸ್ಲಿಮರಿಗೆ ಶರಿಯಾ ಕಾನೂನು ಇದೆ. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇದೆ, ಇದು ಸಂವಿಧಾನ ವಿರೋಧಿ ಅಂತ ಕೆಲವರೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ. ಆ ಬೊಬ್ಬೆಗೂ ಉತ್ತರ ಇದೆ. ದೇಶದಾದ್ಯಂತ ಈಗ ಸದ್ಯಕ್ಕೆ ಚರ್ಚೆಯಲ್ಲಿರೋದು ಒಂದೇ ವಿಚಾರ, ಅದು ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಇದು ಬೇಕು ಅಂತ ಒಂದು ವರ್ಗ ಪಟ್ಟು ಹಿಡಿತಾ ಇದ್ರೆ, ಇದು ಬೇಡ ಅಂತ ಇನ್ನೊಂದು ವರ್ಗ ಹೇಳ್ತಾ ಇದೆ. ಒಂದು ಸಮುದಾಯವನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕಾನೂನನ್ನ ತರೋದ್ರ ಮೂಲಕ ಅನ್ನೋದು ಕೆಲವರ ಆರೋಪ. ಹಾಗಾದ್ರೆ ಇದು ಸಂವಿಧಾನ ವಿರೋಧಿನ? ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಈಗ ಸದ್ಯಕ್ಕೆ ದೇಶದಲ್ಲಿ ಯಾವ ರಾಜ್ಯದಲ್ಲಿದೆ, ಇದು ಬಂದರೆ ನಮ್ಮ ರಾಜ್ಯದಲ್ಲೂ ಯಾವ ರೀತಿಯ ಕಲ್ಪನೆಯೊಂದಿಗೆ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲೇ ದೊಡ್ಡ ಇಶ್ಯೂ ಆಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ನಿಮಗೆ ನಾಲೆಜ್ ತುಂಬಾ ಇಂಪಾರ್ಟೆಂಟು. ಇನ್ ಡೀಟೇಲ್ಡ್ ಆಗಿರುತ್ತೆ ವಿಡಿಯೋ, ಸೊ ಮಿಸ್ ಮಾಡದೆ ಈ ವಿಡಿಯೋ ಮೂಲಕ ಪ್ರತಿ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಿ. ಮೊದಲಾಗಿ ಈಗ ಬೇಸಿಕ್ ಕ್ವೆಶ್ಚನ್ಗೆ ಬಂದ್ಬಿಡೋಣ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು, ಏಕರೂಪ ನಾಗರಿಕ ಸಂಹಿತೆ ಕಾನೂನು ಅಂದ್ರೆ ಏನು ಅಂತ ತಿಳಿಸ್ಬಿಡ್ತೀನಿ. ಈ ದೇಶದಲ್ಲಿ ಎಲ್ಲಾ ಧರ್ಮಗಳಿಗೂ ಅನ್ವಯವಾಗುವಂತೆ ಜಾತ್ಯತೀತವಾಗಿ ಒಂದು ಕಾನೂನನ್ನ ತರಬೇಕು ಅನ್ನೋದು ಈ ಕಾನೂನಿನ ಕಲ್ಪನೆ ಆಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ಈಗ ಒಂದು ಪ್ರಶ್ನೆ ಇರ್ಬೋದು, ಅರೆ ಕಾನೂನು ಎಲ್ರಿಗೂ ಒಂದೇನೆ ಅಲ್ವಾ, ನಾವು ಪ್ರತಿ ಸಲ ಕೂಡ IPC ಸೆಕ್ಷನ್ ನ ಪ್ರಕಾರನೇ ಮಾತಾಡ್ತೀವಲ್ವಾ ಅಂತ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಉತ್ತರ ಕೂಡ ನಾನು ಕೊಡ್ತೀನಿ. ನಮ್ಮಲ್ಲಿ ಈಗ ಸದ್ಯಕ್ಕೆ ದೇಶದಲ್ಲಿ ಎರಡು ರೀತಿಯ ಕಾನೂನನ್ನ ನಾವು ನೋಡಬಹುದು. ಒಂದು ಸಾಮಾನ್ಯ ಕಾನೂನು. ಸಾಮಾನ್ಯ ಕಾನೂನು ಅಂತ ಹೇಳಿದ್ರೆ ಈ ಕೊಲೆಗಿರ್ಬೋದು ಅಥವಾ ಸಿವಿಲ್ ಡಿಸ್ಪ್ಯೂಟ್ ಇರ್ಬೋದು, ಅದ್ರ ಜಾಗಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅದೆಲ್ಲವೂ ಕೂಡ ಹಿಂದೂ ಮಾಡ್ಲಿ, ಮುಸ್ಲಿಂ ಮಾಡ್ಲಿ, ಕ್ರಿಶ್ಚಿಯನ್ ಮಾಡ್ಲಿ, ಪಾರ್ಸಿ ಮಾಡ್ಲಿ, ಸಿಖ್ ಮಾಡ್ಲಿ, ಜೈನ್ ಮಾಡ್ಲಿ, ಎಲ್ರಿಗೂ ಒಂದು ಕಾನೂನು ಇದೆ. ಆದ್ರೆ ವೈಯಕ್ತಿಕ ಕಾನೂನು ಅಂತ ಬಂದಾಗ ಈ ರೀತಿ ಪರಿಸ್ಥಿತಿ ಇಲ್ಲ. ಇನ್ನೂ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಈ ಡಿವೋರ್ಸ್ ವಿಚಾರ ಬರುತ್ತೆ, ಮದುವೆ ವಿಚಾರ ಬರುತ್ತೆ, ಮತ್ತೆ ಉತ್ತರಾಧಿಕಾರದ ವಿಚಾರ ಬರುತ್ತೆ, ದತ್ತು ಸ್ವೀಕಾರದ ವಿಚಾರ ಬರುತ್ತೆ. ಇಷ್ಟಕ್ಕೂ ಕೂಡ ಧರ್ಮಗಳಿಗೆ ಪ್ರಕಾರದಂತೆ ಕಾನೂನುಗಳು ಸದ್ಯಕ್ಕಿದೆ. ಫಾರ್ ಎಕ್ಸಾಂಪಲ್, ಹಿಂದೂ ಕೋಡ್ ಬಿಲ್ ಪ್ರಕಾರ ಹಿಂದೂ ಧರ್ಮದಲ್ಲಿ ಅಂದ್ರೆ ಭಾರತದಲ್ಲಿ ಹುಟ್ಟಿದಂತಹ ಧರ್ಮಗಳು ಯಾವ್ದಿದೆಯೋ ಅದಕ್ಕೆಲ್ಲ ಒಂದು ಕಾನೂನು ಆದ್ರೆ ಮುಸ್ಲಿಮರಿಗೆ ಶರಿಯಾ ಕಾನೂನು ಇದೆ. ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಮೊಹಮ್ಮದಿಯನ್ ಲಾನ ಅವ್ರು ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. 1937ರಿಂದ ಕೂಡ ಅವರು ಇದೇ ಲಾ ಅನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಮಾಡ್ಲಿ, ಅವ್ರ ಪಾಡಿಗೆ ಅವ್ರು ಮಾಡ್ಲಿ, ಇವ್ರ ಪಾಡಿಗೆ ಇವ್ರು ಮಾಡ್ಲಿ, ಏನಕ್ಕೆ ಈಗ ಅಗತ್ಯತೆ ಅಂತ ನಿಮ್ಗೊಂದು ಪ್ರಶ್ನೆ ಬರಬಹುದು. ಪ್ರಶ್ನೆ ಇದೆ, ನಿರಂತರವಾಗಿ ಧರ್ಮ ಗ್ರಂಥಗಳ ಹೆಸರಿನಲ್ಲಿ ಕಾನೂನನ್ನ ಕೆಲವರು ನಡೆಸ್ತಾ ಇದ್ದಾರೆ, ಅದರಿಂದ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇದೆ. ಮಹಿಳೆಯರ ದೌರ್ಜನ್ಯವನ್ನ ತಡೆಯೋದಕ್ಕೆ ಜೊತೆಗೆ ಶೋಷಿತ ವರ್ಗಕ್ಕೆ ಉತ್ತರವನ್ನ ಕೊಡೋದಕ್ಕೆ ಈ ಕಾನೂನು ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ. ಸೊ ತುಂಬಾ ಜನಕ್ಕೆ ಈಗ ಕನ್ಫ್ಯೂಷನ್ ಇರುತ್ತೆ, ಏನು ಹೆಂಗದು ಸಾಧ್ಯ ಆಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಂದು ಹಿಂದೂ ಧರ್ಮದ ಒಬ್ಬ ವ್ಯಕ್ತಿ ಕೊಲೆ ಮಾಡ್ದ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಆತನ ಮೇಲೆ IPC ಸೆಕ್ಷನ್ 302 ಪ್ರಕಾರ ಕೇಸ್ ಮಾಡ್ತೀವಿ. ಮುಸ್ಲಿಂ ಅವ್ರು ಮಾಡಿದ್ರು ಕೂಡ ಅದೇ ಸೆಕ್ಷನ್ ನ ಫಾಲೋ ಮಾಡ್ತೀವಿ. ಆದ್ರೆ ಇದೇ ಡಿವೋರ್ಸ್ ಅಂತ ವಿಚಾರಕ್ಕೆ ಬಂದಾಗ ಮುಸ್ಲಿಮರು ಹೇಳ್ತಾರೆ ನಾವು ಶರಿಯಾ ಏನ್ ಹೇಳುತ್ತೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ. ಬಟ್ ಹಿಂದೂಗಳು ಹಾಗೆ ನಾವು ಡಿವೋರ್ಸ್ ಕಾನೂನು ಪ್ರಕಾರ ಏನಿದೆಯೋ ಅದನ್ನ ಫಾಲೋ ಮಾಡ್ತಾರೆ. ಸೊ ಒಂದು ದೇಶದಲ್ಲಿ ಎರಡು ರೀತಿಯ ಕಾನೂನು ಫಾಲೋ ಆಗ್ತಾ ಇದೆ. ಇದರಿಂದ ದೇಶದ ಸಾರ್ವಭೌಮತೆ, ದೇಶದ ಸೆಕ್ಯುಲಾರಿಸಂಗೆ ಪೆಟ್ಟು ಬೀಳ್ತಾ ಇದೆ ಅನ್ನೋದು ಒಂದು ವರ್ಗದ ವಾದ. ಸೊ ಈಗ ನಾನು ಮುಂದಕ್ಕೆ ಹೋಗ್ತೇನೆ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು, ಒಂದು ಗ್ಲಾನ್ಸ್ ಸಿಕ್ಕಿರ್ಬೋದು, ಏಕರೂಪ ನಾಗರಿಕ ಸಂಹಿತೆಯ ಒಂದು ಗ್ಲಾನ್ಸ್ ಸಿಕ್ಕಿರ್ಬೋದು. ನೆಕ್ಸ್ಟ್ ನಾವು ಇದನ್ನ ಎಲ್ಲಿ ಹಾಗಾದ್ರೆ ಈಗ ಫಾಲೋ ಅಲ್ಲಿದೆ, ಇಡೀ ದೇಶದಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ಇದನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ಗೋವಾ ಹಾಗೂ ಡಾಮನ್ ಪ್ರದೇಶದಲ್ಲಿ ಇದನ್ನ ಫಾಲೋ ಮಾಡ್ತಾರೆ. ಬಿಕಾಸ್ ಗೋವಾ ಪೋರ್ಚುಗೀಸರ ಆಳ್ವಿಕೆಯಲ್ಲಿತ್ತು. ಇಡೀ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಿದ್ರು ಕೂಡ ಗೋವಾ ಮಾತ್ರ ಪೋರ್ಚುಗೀಸರ ಆಳ್ವಿಕೆಯಲ್ಲಿ ಇದ್ದಿದ್ರಿಂದ ಅಲ್ಲಿ ಧರ್ಮದ ಅಕಾರ್ಡಿಂಗ್ ನೀವು ನಡ್ಕೊಳ್ಬೇಡಿ. ನಿಮ್ ಡಿವೋರ್ಸ್ ವಿಚಾರ ಇರ್ಬೋದು, ಮ್ಯಾರೇಜ್ ವಿಚಾರ ಇರ್ಬೋದು, ಅಥವಾ ಉತ್ತರಾಧಿಕಾರದ ವಿಚಾರ ಇರ್ಬೋದು, ದತ್ತು ಸ್ವೀಕಾರದ ವಿಚಾರ ಇರ್ಬೋದು, ಎಲ್ಲವೂ ಎಲ್ರಿಗೂ ಸೇಮ್ ಕಾನೂನು ಅಂತ ಗೋವಾ ಸ್ಟೇಟು ಆಲ್ರೆಡಿ ಗೋವನ್ ಸಿವಿಲ್ ಕೋಡ್ ಅನ್ನು ತಂದಿದೆ. ಬಟ್ ಕರ್ನಾಟಕದಲ್ಲಿ ಹಂಗಿಲ್ಲ, ಉತ್ತರ ಪ್ರದೇಶದಲ್ಲಿ ಹಂಗಿಲ್ಲ. ಉತ್ತರಾಖಂಡ್ನಲ್ಲಿ ಮಾತ್ರ ಇತ್ತೀಚೆಗಷ್ಟೇ ಅವರು ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಬಿಲ್ನ ಸ್ವರೂಪದ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ಓಕೆನಾ. ನೆಕ್ಸ್ಟ್, ಈಗ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇದೆ, ಇದು ಸಂವಿಧಾನ ವಿರೋಧಿ ಅಂತ ಕೆಲವರೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ. ಆ ಬೊಬ್ಬೆಗೂ ಉತ್ತರ ಇದೆ. ಆರ್ಟಿಕಲ್ 44 ಕ್ಲಿಯರ್ ಆಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮೆನ್ಷನ್ ಮಾಡುತ್ತೆ. ಸಂವಿಧಾನದ ನಿರ್ಮಾತೃ BR ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲರಿಗೂ ಧರ್ಮಾತೀತವಾಗಿ ಒಂದು ಕಾನೂನು ಬೇಕು ಅಂತ ಬಯಸಿದ್ರು. ಅದೇ ಕಾರಣಕ್ಕೋಸ್ಕರ ಆರ್ಟಿಕಲ್ 44ನಲ್ಲಿ
ಎಲ್ಲ ಸರ್ಕಾರಗಳು ಸಮಯ ಬಂದಾಗ ಈ ಕಾನೂನನ್ನ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಆರ್ಟಿಕಲ್ ನಲ್ಲಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ನ ಅಡಿಯಲ್ಲಿ ಬರುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ್ರಲ್ಲ, ಆ ತರದೊಂದು ಲಿಸ್ಟ್ ಅಲ್ಲಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆರ್ಟಿಕಲ್ 44 ಅಲ್ಲಿ ಬರುತ್ತೆ. ಸೊ ಸಂವಿಧಾನ ವಿರೋಧಿ ಅನ್ನೋ ಪ್ರಶ್ನೆಗೆ ಕಾಟ್ ಮಾಡಬಹುದು, ಬಿಕಾಸ್ ಅದಕ್ಕೆ ಅವಕಾಶ ಇದೆ. ಸೊ ಎಲ್ಲಿ ಜಾರಿಯಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿ ನಿಮಗೆ ಕೊಡ್ತಾ ಇದ್ದೆ. ಈಗ ಮದುವೆ ವಿಚಾರಕ್ಕೆ ಬರೋಣ ನಾವು. ಅಂದ್ರೆ ಈ ಕಾನೂನಿನ ಕೆಲವು ಭಾಗಗಳನ್ನ ಆಗ್ಲೇ ಹೇಳಿದ್ನಲ್ಲ, ವೈಯಕ್ತಿಕ ಕಾನೂನು ಅಂತ. ಸೊ ಮದುವೆ ವಿಚಾರಕ್ಕೆ ಬರೋಣ. ಈಗ ಹಿಂದೂ ಕೋಡ್ ಬಿಲ್ ಪ್ರಕಾರ ಯಾವ್ಯಾವ ಧರ್ಮಗಳು, ಹಿಂದೂ ಇರ್ಬೋದು ಅಥವಾ ಜೈನರಿರ್ಬೋದು ಅಥವಾ ಬೌದ್ಧರಿರ್ಬೋದು, ಇವರೆಲ್ಲರೂ ಕೂಡ ಹಿಂದೂ ಕೋಡ್ ಬಿಲ್ಲು, ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದು ಮ್ಯಾರೇಜ್ಗೆ 18 ಇಯರ್ಸ್ ಹುಡುಗಿಗಾಗಿರ್ಬೇಕು, 21 ಇಯರ್ಸ್ ಹುಡುಗಂಗಾಗಿರ್ಬೇಕು ಅಂತ. ಆದ್ರೆ ಈ ಶರಿಯಾ ಲಾ ಫಾಲೋ ಮಾಡ್ತಾ ಇರುವಂತಹ ಮುಸ್ಲಿಮರು ಮದುವೆ ಏಜ್ ಅನ್ನ 13 ವರ್ಷ ನಂತರ ಅವ್ರು ಯಾವಾಗ ಬೇಕಾದ್ರೂ ಮದುವೆ ಮಾಡ್ಕೊಡ್ಬೋದು ಅನ್ನೋದನ್ನ ಫಾಲೋ ಮಾಡ್ತಿದ್ದಾರೆ. ನಮ್ಮ ಶರಿಯಾ ಹಾಗೆ ಹೇಳುತ್ತೆ, ಹೀಗಾಗಿ ನಾವು ಅದನ್ನ ಮಾಡ್ತೀವಿ ಅಂತ. ಸೊ ಇಲ್ಲಿ ಮುಸ್ಲಿಮು ಹೆಣ್ಮಕ್ಳ ಶಿಕ್ಷಣವನ್ನ ಕಸ್ಕೊಂಡಂಗೆ ಆಗ್ತಾ ಇದೆ ಅನ್ನೋದು ಬಹುದೊಡ್ಡ ವಾದ. ಇದರಿಂದ ತುಂಬಾ ಜನ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಒಂದು ವೇಳೆ UCC ಬಂದ್ರೆ ಅವ್ರಿಗೆ ಶಿಕ್ಷಣ ಸಿಕ್ಕಂಗಾಗತ್ತೆ ಅಂತ. ತುಂಬಾ ಇಂಪಾರ್ಟೆಂಟ್ ವಿಚಾರ ಇದರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ವಿಚ್ಛೇದನದ ವಿಚಾರ. ವಿಚ್ಛೇದನ ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಹೆಂಗೆ, ಡಿವೋರ್ಸ್ ತಗೊಂಡ್ರೆ ಮೇಂಟೆನೆನ್ಸ್ ಅಂತ ಪತ್ನಿಗೆ ಕೊಡಬೇಕಾಗತ್ತೆ. ಅಂದ್ರೆ ನಮ್ಮಲ್ಲಿ ಅಂದ್ರೆ ಹಿಂದೂ ಧರ್ಮದಲ್ಲಿ ಡಿವೋರ್ಸ್ ತಗೊಂಡಾಗ ಮೇಂಟೆನೆನ್ಸ್ ಅಂತ ಕೊಡಬೇಕಾಗತ್ತೆ, ಕ್ಲೇಮ್ ಮಾಡ್ಕೊಳ್ಬಹುದು. ಆದ್ರೆ ಮುಸ್ಲಿಂ ಧರ್ಮದಲ್ಲಿ ಇಲ್ಲೂ ಕೂಡ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ವಾದ ಇದೆ. ಅದು ಹೇಗೆ ಅಂತ ಕೂಡ ನಾನು ಹೇಳ್ತೀನಿ. ಒಂದು ವೇಳೆ ಈಗ ಒಬ್ಬ ಮುಸ್ಲಿಂ ವ್ಯಕ್ತಿ ಒಬ್ಬ ಮುಸ್ಲಿಂ ಮಹಿಳೆಗೆ ಡಿವೋರ್ಸ್ ಕೊಟ್ರೆ, ಅಂದ್ರೆ ಗಂಡ ಹೆಂಡತಿ ಡಿವೋರ್ಸ್ ಆದ್ರೆ ಆ ಹೆಂಡತಿ ಇದ್ದತ್ ಪೀರಿಯಡ್ ಅಲ್ಲಿ ಇರ್ತಾಳೆ. ಇದ್ದತ್ ಪೀರಿಯಡ್ ಅಂತ ಹೇಳಿದ್ರೆ 4 ತಿಂಗಳು 10 ದಿನ ಮಾತ್ರ ಆಕೆಗೆ ಮೇಂಟೆನೆನ್ಸ್ ಅನ್ನ ಕೊಡೋದಕ್ಕೆ ಬರುತ್ತೆ. ಓಕೆನಾ? 4 ತಿಂಗಳು 10 ದಿನದ ನಂತರ ಆಕೆಗೆ ಜೀವನಾಂಶ ಕೊಡಲ್ಲ ಗಂಡ. ಇದ್ದತ್ ಅವಧಿ ಮುಗ್ದಿದೆ, ನಿನ್ ಜೀವನ ನೀನ್ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? 40-50 ವರ್ಷದಿಂದ ಬದುಕಿ ತಲಾಕ್ ಕೊಟ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಬರೀ 4 ತಿಂಗಳು 10 ದಿನ ಮಾತ್ರ ಮೇಂಟೆನೆನ್ಸ್ ತಗೊಂಡು ಹೋಗ್ಬೇಕು ಅಂದ್ರೆ ಹೇಗೆ? ಮುಂದೆ ಆ ಮಹಿಳೆಯ ಜೀವನ ಹೇಗ್ ಸಾಗತ್ತೆ? ಅನ್ಯಾಯ ಆಗ್ತಾ ಇಲ್ವಾ? ದೇಶದಲ್ಲಿ ನಿಮ್ಗೆ ನೆನಪಿರ್ಬೋದು ಶಾಬಾನು ಕೇಸು. ಎಲ್ಲರೂ ಕೂಡ ರಾಮ ಮಂದಿರ ಅಂತ ಬಂದಾಗ ಶಾಬಾನು ಕೇಸನ್ನು ನೆನಪು ಮಾಡ್ಕೊಳ್ತಾರೆ. 40 ವರ್ಷ ಒಬ್ಬ ವ್ಯಕ್ತಿ ಜೊತೆಗೆ ಆ ಶಾಬಾನು ಅನ್ನುವಂತಹ ಮಹಿಳೆ ಜೀವನ ನಡೆಸಿರ್ತಾಳೆ. ಇದ್ದಕ್ಕಿದ್ದ ಹಾಗೆ ಒಂದಿನ ಬಂದು ಗಂಡ ನಿನಗೆ ಡಿವೋರ್ಸ್ ಕೊಡ್ತಿದ್ದೀನಿ, ತಲಾಕ್ ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ. ನಂತರ ಆಕೆಗೆ ಆಘಾತ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾಳೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಂಟೆನೆನ್ಸ್ ಕೊಡಬೇಕು, ಆಕೆಗೆ ಜೀವನಾಂಶ ಕೊಡಬೇಕು ಅಂತ ಕೋರ್ಟ್ ಡೈರೆಕ್ಷನ್ ಮಾಡುತ್ತೆ. ಆದ್ರೆ ಆಗಿದ್ದಂತಹ ರಾಜೀವ್ ಗಾಂಧಿ ಸರ್ಕಾರ ಇದರ ವಿರುದ್ಧವಾಗಿ ಈ ಆರ್ಡರ್ ಅನ್ನ ನಲಿಫೈ ಮಾಡೋ ನಿಟ್ಟಿನಲ್ಲಿ ಒಂದು ಕಾಯ್ದೆನ ತಂದು ಬಿಡ್ತಾರೆ. ಆ ಕಾಯ್ದೆ ಪ್ರಕಾರ 90 ದಿನಗಳ ಅವಧಿಯಲ್ಲಿ ಮಾತ್ರ ಆಕೆಗೆ ಜೀವನಾಂಶ ಕೊಟ್ರೆ ಸಾಕು ಅಂತ ಹೇಳಿ ಕಾಯ್ದೆ ತರ್ತಾರೆ. ಈ ದೇಶದಲ್ಲಿ ಆ ತರ ಶಾಬಾನು ಕೇಸ್ಗಳು ಎಷ್ಟಿದಾರೋ ಅಂತಹ ಶಾಬಾನುಗಳನ್ನ ನಾವು ಗಲ್ಲಿಯಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ಈ ಅನ್ಯಾಯವನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಈ ಕ್ಷಣಕ್ಕೆ ಅನಿಸ್ತಾ ಇದೆ ಅನ್ನೋದು ಪ್ರಬಲವಾಗಿ ಈ UCC ಪರವಾಗಿ ನಿಂತ್ಕೊಳ್ಳೋರ್ ವಾದ. ಇನ್ಫ್ಯಾಕ್ಟ್ ಈ ಮೇಂಟೆನೆನ್ಸ್ ವಿಚಾರದಲ್ಲಿ ವೀಕ್ಷಕರೇ, ಮೇಂಟೆನೆನ್ಸ್ ಇರ್ಬೋದು ಅಥವಾ ಬಹುಪತಿತ್ವದ ವಿಚಾರದಲ್ಲಿ ಮುಸ್ಲಿಂ ರಾಷ್ಟ್ರಗಳೇ ತುಂಬಾ ರಿಫಾರ್ಮೇಟಿವ್ ಹೆಜ್ಜೆಗಳನ್ನ ಇಟ್ಟಿದೆ, ಅಂದ್ರೆ ಸುಧಾರಣಾ ಕ್ರಮಗಳನ್ನ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಟರ್ಕಿ ಇರ್ಬೋದು, ಟುನೇಷಿಯಾ ಇರ್ಬೋದು, ಇಲ್ಲೆಲ್ಲ ಒಂದಕ್ಕಿಂತ ಹೆಚ್ಚು ಮದುವೆ ಆಗೋದು ನಿಷಿದ್ಧ. 23 ದೇಶಗಳಲ್ಲಿ ಬಹುಪತ್ನಿತ್ವಕ್ಕೆ ನಿಷೇಧವನ್ನು ಹೇರಿದ್ದಾರೆ. ಒಬ್ಳು ಹೆಂಡತಿ ಇರ್ಬೇಕಾದ್ರೇನೆ ಇನ್ನೊಬ್ಬಳನ್ನ ಹೋಗ್ಬಿಟ್ಟು ಮದುವೆ ಮಾಡೋದಕ್ಕೆ ಒಪ್ಪಿಗೆನೇ ಇಲ್ಲ, ಅಲ್ಲಿ ನಿಷೇಧ ಅಲ್ಲಿ. ಬಟ್ ನಮ್ಮ ದೇಶದಲ್ಲಿ ಮಾತ್ರ ಈಗಲೂ ಅಂತದಕ್ಕೆ ಅವಕಾಶ ಕೊಡ್ತಾ ಇರೋದು ದುರ್ದೈವದ ಸಂಗತಿ. ಬರೀ ಬಹುಪತ್ನಿತ್ವದ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಅಥವಾ ಒಂದು ಧರ್ಮವನ್ನ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇದ್ದದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು. ಇನ್ಫ್ಯಾಕ್ಟ್ ಬಹುಪತಿತ್ವ ಕೂಡ ನಮ್ಮ ದೇಶದಲ್ಲಿ ಆಚರಣೆಯ ಭಾಗವಾಗಿ ಜಾರಿಯಲ್ಲಿದೆ. ಎಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಈಗಲೂ ಬಹುಪತಿತ್ವ ಜಾರಿಯಲ್ಲಿದೆ. ಆಚರಣೆಯ ಹೆಸರಲ್ಲಿ ಇಂತಹ ಪಿಡುಗುಗಳಿಗೆ ಮುಕ್ತಿ ಹಾಡಬೇಕು ಅಂತ ಹೇಳಿದ್ರೆ ಈ ಕಾನೂನು ಅತ್ಯಂತ ಅನಿವಾರ್ಯ ಅಂತ ಅನ್ಸುತ್ತೆ. ಬರೀ ಉತ್ತರ ಭಾರತದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೂ ಚಿನ್ನ ವೀಡು ಅಂತ ತಮಿಳ್ನಾಡಲ್ಲಿ ಒಂದು ಆಚರಣೆ ಇದೆ ವೀಕ್ಷಕರೇ. ಇದ್ರಲ್ಲಿ ಏನಂದ್ರೆ ಮದುವೆ ಆಗಿ ಹೆಂಡತಿ ಇರ್ತಾಳೆ, ಆದ್ರೂ ಒಂದು ಚಿಕ್ಕ ಮನೆಯಲ್ಲಿ ಇನ್ನೊಬ್ಬಳನ್ನ ಮದುವೆ ಆಗೋದಕ್ಕೆ ಅವಕಾಶವನ್ನ ಕೊಡುವಂತಹ ಸಂಪ್ರದಾಯ, ಕೆಟ್ಟ ಸಂಪ್ರದಾಯ ಇದೆ. ಇನ್ಫ್ಯಾಕ್ಟ್ ಇದೇ ಸಂಪ್ರದಾಯದ ಆಶ್ರಯ ಬಳಸಿ ತಮಿಳ್ನಾಡಿನ ಒಬ್ರು ದೊಡ್ಡ ರಾಜಕಾರಣಿ ಕೂಡ ಚಿನ್ನವೀಡು ಸಂಪ್ರದಾಯವನ್ನು ಮಾಡ್ಕೊಂಡಿದ್ರು. ಆಮೇಲೆ ಗುಜರಾತ್ ಅಲ್ಲಿ ಮೈತ್ರಿ ಒಪ್ಪಂದ ಅಂತಿದೆ. ಸೊ ಒಂದು ಮಹಿಳೆಗೆ ಮಾತ್ರ ಅಲ್ಲಿ ಅನ್ಯಾಯ ಆಗ್ತಾ ಇಲ್ಲ, 2 ಮಹಿಳೆ 2 ಕುಟುಂಬಕ್ಕೂ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ಮುಕ್ತಿ ಹಾಡಬೇಕು ಅಂತ ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವುದೇ ಧರ್ಮದವರಾಗಿದ್ರು ಕೂಡ ಒಂದೇ ಕಾನೂನು ಅತ್ಯಗತ್ಯ ಆಗಿದೆ. ಇಷ್ಟು ಮಾತ್ರ ಅಲ್ಲ, ನಿಕಾ ಹಲಾಲ ಅಂತ ಬಹಳಷ್ಟು ಜನ
ಕೇಳಿರ್ತೀರಿ, ಇನ್ನೂ ಕೇಳಿರಲ್ಲ. ನಿಕಾ ಹಲಾಲ ಅಂತ ಒಂದು ಪದ್ಧತಿಗೆ ಮುಕ್ತಿ ಹಾಡಬೇಕು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ಮಾತು ಕೂಡ ಕೇಳಿ ಬರುತ್ತೆ. ನಿಕಾ ಹಲಾಲ ಅಂದ್ರೆ ಏನು ಹಾಗಾದ್ರೆ? ಹೆಸರು ಈ ರೀತಿ ಇದೆ, ಏನಪ್ಪ ಇದು ಅಂದ್ರೆ, ಮುಸ್ಲಿಂ ಧರ್ಮದಲ್ಲಿ ಗಂಡ ಹೆಂಡತಿ ಇಬ್ರು ಇರ್ತಾರೆ. ಗಂಡನಿಗೆ ಹೆಂಡತಿಗೆ ವಿಚ್ಛೇದನ ಕೊಡಬೇಕು ಅಂತ ಅನ್ಸುತ್ತೆ, ಕೊಡ್ತಾನೆ, ಒಂದು ದಿನ ಕೊಡ್ತಾನೆ, ಟ್ರಿಪಲ್ ತಲಾಕ್ ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಅದಾದ ಬಳಿಕ ಅದೇ ಎಕ್ಸ್ ವೈಫ್ ಅನ್ನ ಮತ್ತೆ ಗಂಡ ಮದುವೆ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಮದುವೆ ಆಗೋದಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಹೇಗೆ ಅಂದ್ರೆ, ಮತ್ತೆ ವಾಪಸ್ ನಿಮ್ಗೆ ಹಿಂದೂ ಧರ್ಮದಲ್ಲಿ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಹಿಂದೂ ಧರ್ಮದಲ್ಲಿ ಹೇಗೆ ಅಂತ ಅಂದ್ರೆ, ಗಂಡ ಹೆಂಡತಿಗೆ ಡೈವೋರ್ಸ್ ಕೊಟ್ಟು ಹೆಂಡತಿಯನ್ನು ಮತ್ತೆ ಮರು ಮದುವೆ ಆಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಬಯಸಿದ್ರು ಕೂಡ ಆಗಲ್ಲ ಮುಸ್ಲಿಂ ಧರ್ಮದಲ್ಲಿ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಈ ನಿಕಾ ಹಲಾಲ ಅನ್ನುವಂತಹ ಫ್ರೇಮ್ ಅನ್ನು ತರ್ತಾರೆ. ನಿಕಾ ಹಲಾಲ, ಒಂದು ಮಹಿಳೆ ವಿಚ್ಛೇದನಗೊಂಡ ಮೇಲೆ ಮತ್ತೆ ಅದೇ ಹುಡುಗನನ್ನ, ಅಂದ್ರೆ ಯಾರು ವಿಚ್ಛೇದನ ಕೊಟ್ಟಿರ್ತಾನೋ ಆ ಪತಿಯನ್ನ ಮತ್ತೆ ವರಿಸಬೇಕಾದ್ರೆ ಆಕೆ ಒಂದು ರಾತ್ರಿಯನ್ನ ಬೇರೊಬ್ಬನೊಂದಿಗೆ ಮದುವೆ ಆಗಿ ಒಂದು ರಾತ್ರಿ ಕಳೆದು ನೆಕ್ಸ್ಟ್ ಡೇ ಅವನಿಗೆ ಡಿವೋರ್ಸ್ ಮಾಡಿ ಮತ್ತೆ ಹೋಗ್ಬೇಕು. ಈ ಪದ್ಧತಿ ಬೇಕಾ? ಈಗಿನ ಕಾಲದಲ್ಲೂ ಈ ಪದ್ಧತಿ ಬೇಕಾ ಅನ್ನೋದು ಪ್ರಮುಖ ಪ್ರಶ್ನೆ ಆಗ್ತಾ ಇದೆ. ನಿಕಾ ಹಲಾಲ ಬಗ್ಗೆ ಇನ್ನೂ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಸಾರಾ ಅಬೂಬಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಅನ್ನೋ ಪುಸ್ತಕ ಓದಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಶಾಬಾನು ಕೇಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೂ ಸಾಕು, ನೀವು ಗೂಗಲಲ್ಲಿ ಒಂದು ಸರ್ಚ್ ಬಟನ್ ಕೊಟ್ಟರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಅನಿಷ್ಟ ಪದ್ಧತಿಗಳಿಗೆ ನಾಂದಿ ಹಾಡಬೇಕು ಅಂತ ಅಂದ್ರೆ, ಇದೆಲ್ಲವೂ ಆಚರಣೆಯ ಹೆಸರಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳಿಗೆ ನಾಂದಿ ಹಾಡಬೇಕು ಅಂದ್ರೆ ಅತ್ಯಗತ್ಯವಾಗಿ UCC ಬೇಕು ಅನ್ನೋದು ಒಂದು ವರ್ಗದ ವಾದ. ಈಗ ಬಹಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಸುಧಾರಣಾ ಕ್ರಮಗಳು ಹಾಗಾದ್ರೆ ಭಾರತದ ಇತಿಹಾಸದಲ್ಲಿ ಆಗೇ ಇಲ್ವಾ ಸ್ವತಂತ್ರದ ನಂತರ ಅಂತ? ಆಯ್ತು, ನೆಹರು ಅವರು ಬಯಸಿದ್ರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಬಯಸಿದ್ರು, ಎಲ್ಲರನ್ನ ಕೂಡ ಯಾವುದೇ ಧರ್ಮದವರಾಗಿದ್ರು ಎಲ್ಲರಿಗೂ ಒಂದೇ ಕಾನೂನು ಬೇಕು ಅಂತ. ಹೀಗಾಗಿ ಅವರು 1947-48ರಲ್ಲಿ ಈ UCC ಜಾರಿಗೆ ತರಬೇಕು ಅಂತ ಅನ್ಕೊಂಡ್ರು ಕೂಡ ತರಕ್ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಬಿಕಾಸ್ ಎಲ್ಲ ಭಾರತದಲ್ಲಿದ್ದಂತಹ ಅಷ್ಟು ರಾಜ್ಯಗಳು ನಾವು ಸಪ್ರೇಟ್ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ವು. ಸೊ ಇಷ್ಟು ದೊಡ್ಡ ಪಂಡೋರಾ ಬಾಕ್ಸ್ ಅನ್ನು ತೆಗೆದು ಅವರು ಮತ್ತಷ್ಟು ಅದನ್ನ ಪ್ರಾಬ್ಲಮ್ನ ತಂದ್ಕೊಡಕ್ಕೆ ಸಮಯ ಆಗಿರ್ಲಿಲ್ಲ ಅವ್ರಿಗೆ, ಅಂದ್ರೆ ಅವ್ರು ಬಯಸ್ತಾ ಇರಲಿಲ್ಲ ಅದನ್ನ. ಹೀಗಾಗಿ ಸ್ವಲ್ಪ ಸಮಯ ಹೋದ್ಮೇಲೆ ನಾವು ತರೋಣ, ದೇಶಕ್ಕೆ ಯಾವತ್ತು ಅಗತ್ಯ ಇದೆ, ಅನಿವಾರ್ಯತೆ ಇದೆ, ದೇಶ ಯಾವಾಗ ಆರ್ಟಿಕಲ್ 44 ಎಕ್ಸೆಪ್ಟ್ ಮಾಡೋ ಮನಸ್ಥಿತಿಗೆ ಬರುತ್ತೆ ಆವಾಗ ತರೋಣ ಅಂತ ಅಂದ್ಕೊಂಡಿದ್ರು. ಬಟ್ ಒಂದು ಹೆಜ್ಜೆಯನ್ನಂತೂ ಇಟ್ಟಿದ್ರು ನೆಹರು ಅವ್ರು. ನೋಡಿ, ಹಿಂದೂ ಮ್ಯಾರೇಜ್ ಆಕ್ಟು, ಹಿಂದೂ ಅಡಾಪ್ಷನ್ ಆಕ್ಟು, ಅದನ್ನೆಲ್ಲ ತಂದು ಭಾರತದಲ್ಲಿ ಹುಟ್ಟಿರುವಂತಹ ಎಲ್ಲಾ ಧರ್ಮಗಳಿಗೂ ಅನ್ವಯವಾಗುವಂತೆ ಧರ್ಮಗಳ ವಿಚಾರದಲ್ಲಿ ಕಾನೂನನ್ನ ತಂದ್ರು. ಅದು ಇವತ್ತು ಕೂಡ ಆಕ್ಟ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಲ್ಲ, ಅಂತರ್ಜಾತಿ ವಿವಾಹಕ್ಕೆ ಮಾನ್ಯತೆ ಕೊಡೋದು, ಡಿವೋರ್ಸ್ ಆದ ನಂತರ ಮದುವೆಗೆ ಅವಕಾಶ ಕೊಡೋದು. ಹಿಂದೂ ಧರ್ಮ ಇರ್ಬೋದು ಅಥವಾ ಮೊಹಮ್ಮದಿಯನ್ ಲಾ ಬಿಟ್ರೆ ಬೇರೆ ಬೇರೆ ಧರ್ಮಗಳಲ್ಲಿ ರಿಫಾರ್ಮೇಶನ್ಗೆ ಅವಕಾಶ ಇದೆ. ಪರ್ಸನಲ್ ಲಾಗಳಲ್ಲಿ ರಿಫಾರ್ಮೇಶನ್ ಆಗಿರೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಮುಸ್ಲಿಂ ಲಾಗಳಲ್ಲಿ 1937 ಕೂಡ ರಿಫಾರ್ಮೇಶನ್ ಆಗಿಲ್ಲ. ಬಯಸ್ತಾ ಇದ್ದಾರೆ ಕೆಲವರು, ಬಟ್ ಅದಾಗದೇ ಇರಲಿ ಅನ್ನೋದು ಮೂಲಭೂತವಾದಿಗಳ ಒಂದು ಸುತ್ತಿನ ಹೋರಾಟ ಆಗ್ತಾ ಇದೆ. ಹೀಗಾಗಿ ಇದು ಅನಿವಾರ್ಯ ಅನ್ನೋದು ಕೆಲವರು ಮಾತಾಡ್ತಾ ಇದೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಸರಿಯಪ್ಪ, ನೀವಾಯ್ತು ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತರ್ತೀರಿ ಅಂತ ಅಂದ್ಕೊಳ್ಳೋಣ, ಬುಡಕಟ್ಟು ಜನಾಂಗದವ್ರ ಕತೆ ಏನು? ಅವ್ರನ್ನಂತೂ ನೀವು ತರಕ್ಕಾಗಲ್ಲ, ನಾಗಾಲ್ಯಾಂಡ್ ಅಲ್ಲಿ ತಂದ್ಬಿಡ್ತೀರಾ ಅಂತ ಕೆಲವರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಆ ಪ್ರಶ್ನೆಗೂ ಉತ್ತರ ಇದೆ. ಬುಡಕಟ್ಟು ಜನಾಂಗದವರ ಆಚರಣೆಯನ್ನ ಪ್ರಿಸರ್ವ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಅವರಿಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈ ಆಗಲ್ಲ. ಸುಪ್ರೀಂ ಕೋರ್ಟ್ನಲ್ಲೇ ಸ್ಪೆಷಲ್ ಆಗಿ ಅವರಿಗೆ ಪ್ರಾವಿಷನ್ ಇದೆ. ಆಮೇಲೆ ಸುಪ್ರೀಂ ಕೋರ್ಟ್ ಪ್ರಿಸರ್ವ್ ಮಾಡಬೇಕು ಆ ಕಲ್ಚರ್ನ ಅಂತ ಹೇಳಿರೋದ್ರಿಂದ ಅವ್ರಿಗೆ ಆಬ್ವಿಯಸ್ಲಿ ಬರಲ್ಲ. ಮತ್ತೆ ಇಡೀ ಜಗತ್ತಲ್ಲಿ ನಿಮಗೆ ಬುಡಕಟ್ಟು ಜನಾಂಗದವರ ಆಚರಣೆಯಿಂದ ಇಲ್ಲೆಲ್ಲೂ ಅಪಾಯ ಆಯಿತು ಅಂತ ನೀವೆಲ್ಲೂ ಕೇಳೇ ಇರಲ್ಲ. ಆಮೇಲೆ ಬುಡಕಟ್ಟು ಜನಾಂಗದ ಆಚರಣೆ ಸಾವಿರ ವರ್ಷಗಳಿಂದ ಹಾಗೆ ಮುಂದಕ್ಕೆ ಬಂದಿದೆಯಾ ಹೊರತು ಕೆಲವರು ಹೇಳೋ ರೀತಿ ಅವ್ರು ಇನ್ಯಾರಿಗೂ ಅಪಾಯ ತಂದಿದ್ದಾರೆ ಅನ್ನೋ ರೀತಿನಲ್ಲಿ ಇಲ್ಲ. ಮತ್ತೆ ಅವರಿಗೆ ಎಲ್ಲಾ ಕಡೆನೂ ಕೂಡ ಎಕ್ಸೆಂಪ್ಷನ್ ಇದೆ, ಬುಡಕಟ್ಟು ಜನಾಂಗದವ್ರಿಗೆ ಎಕ್ಸೆಂಪ್ಷನ್ ಇದೆ. ಈ ಕಾರಣಕ್ಕೋಸ್ಕರ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಅಂದ್ರೆ, ಉತ್ತರಾಖಂಡ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೆಂಗ್ ಬಂತು? ಹಾಗಾದ್ರೆ ಈ ವೈಯಕ್ತಿಕ ಕಾನೂನನ್ನ ನೀವು ಸರಿ ಜಾರಿ ತರಬೇಕು ಅಂತ ಇದ್ದೀರಾ, ಎಲ್ಲರಿಗೂ ಒಂದೇ ಇರ್ಬೇಕಂತ ಇದ್ದೀರಾ, ಅದ್ ಹೆಂಗೆ ಅಂತ ನೀವು ಕೇಳ್ಬೋದು. ಉತ್ತರಾಖಂಡ್ನಲ್ಲಿ ಏನಾಗಿದೆ ಅಂತ ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಉತ್ತರಾಖಂಡ್ನಲ್ಲಿ ಇನ್ಮೇಲಿಂದ ಒಂದು ಮದುವೆ ಆಗಿರ್ಬೇಕಾದ್ರೆ ಎರಡನೇ ಮದುವೆ ಆಗೋದಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಆ ತರದ ಅವಕಾಶ ಅಂದ್ರೆ ಆ ವ್ಯಕ್ತಿ ಯಾವುದೇ ಧರ್ಮಕ್ಕೆ ಸೇರಿದ್ರು ಅಷ್ಟೇ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಆತನಿಗೆ ಎರಡೆರಡು ಹೆಂಡತಿಯರನ್ನ ಹೊಂದೋದಕ್ಕೆ ಅವಕಾಶ ಇಲ್ಲ. ಸೊ ಬಹುಪತ್ನಿತ್ವಕ್ಕೆ ಫುಲ್ ಸ್ಟಾಪ್ ಅನ್ನ ಹಾಕೋ ಕೆಲಸವನ್ನ UCC ಮೂಲಕ ಉತ್ತರಾಖಂಡ್ ಸರ್ಕಾರ ಮಾಡಿದೆ. ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಏನೇನಿರುತ್ತೆ, ನೆಕ್ಸ್ಟ್ ನಮ್ಮಲ್ಲಿ ಬಂದ್ರೆ ಏನು ಅನ್ನೋ ಕಲ್ಪನೆಗೆ ನಾನು ನಿಮ್ಗೆ ಉತ್ತರ ಕೊಡ್ತಾನೆ. ಇದು ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು, ಈಗ ಮದುವೆ ಆಗದೇನೆ ಈಗ
ಮಗುವಿಗೆ ಜನನ ಸಿಕ್ಕಿರುತ್ತೆ. ಹಿಂದೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಮಗು ಆದ ತಕ್ಷಣ ಆ ಮಗುವನ್ನ ನನ್ನದಲ್ಲ ಅಂತ ಹೇಳಿ ಆ ಮಗುವನ್ನ ತಳ್ಳೋ ಕೆಲಸ ಎಲ್ಲ ಆಗ್ತಾ ಇತ್ತು. ಆಮೇಲೆ ಸಮಾಜದಲ್ಲಿ ಆ ಮಗುಗೆ ರೆಕಗ್ನಿಷನ್ ಸಿಗ್ತಿರ್ಲಿಲ್ಲ. ಬಟ್ ಇನ್ಮೇಲೆ ಉತ್ತರಾಖಂಡ್ನಲ್ಲಿ ಒಂದು ಕಪಲ್ಗೆ ಅವ್ರಿಗೆ ಮದುವೆ ಆದ್ರೂ ಸರಿ, ಮದುವೆ ಆಗಿರ್ಲಿಲ್ಲ ಅಂದ್ರೂ ಸರಿ, ಅವರಿಂದ ಆ ಮಗು ಹುಟ್ಟಿದ್ರೆ ಆ ಮಗುವಿಗೆ ಸಿಗ್ಬೇಕಾಗಿರುವಂತಹ ಲೀಗಲ್ ರೆಕಗ್ನಿಷನ್, ತಂದೆ ತಾಯಿಯ ಹೆಸರಿರಬಹುದು ಅಥವಾ ತಂದೆಯ ಆಸ್ತಿಯಲ್ಲಿ ಪಾಲಿರಬಹುದು, ತಾಯಿಯ ಆಸ್ತಿಯಲ್ಲಿ ಪಾಲಿರಬಹುದು, ಎಲ್ಲವೂ ಕೂಡ ಈಕ್ವಲ್ ಆಗಿ ಹೋಗಬೇಕು ಅನ್ನೋದನ್ನ UCC ಹೇಳುತ್ತೆ. ಸೊ ಲೀಗಲ್ ರೆಕಗ್ನಿಷನ್ ಅನ್ನ ಮಕ್ಕಳಿಗೆ ಕೊಡೋ ಕೆಲಸ, ಅಂದ್ರೆ ಮದುವೆ ಆಗದೇನೂ ಹುಟ್ಟಿರುವ ಶಿಶುಗೆ ಕೊಡೋ ಕೆಲಸವನ್ನ ಈ ಕಾನೂನು ಮಾಡ್ತಾ ಇದೆ. ಮತ್ತು ಡಿವೋರ್ಸ್ ವಿಚಾರದಲ್ಲೂ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, 40-50 ವರ್ಷ ಬಾಳಿ ಬದುಕಿದ್ರು ಕೂಡ ಒಂದ್ಸಲ 3 ಸಲ ತಲಾಕ್ ಅಂದ್ರೆ ಸಾಕು, ಮುಗೀತು, ಆಕೆ ತನ್ನ ಜೀವನವನ್ನು ಮುಂದಕ್ಕೆ ನೋಡ್ಕೊಳ್ಳೋದಕ್ಕೆ ದುಡ್ಡು ಕೂಡ ಆಕೆಗೆ ಇರ್ತಾ ಇರಲಿಲ್ಲ ಅಂತ ಎಷ್ಟೋ ಜನ ಶಾಬಾನುಗಳನ್ನು ನೋಡ್ತಾ ಇದ್ವಿ ಅಂತ. ಬಟ್ ಉತ್ತರಾಖಂಡ್ ಸರ್ಕಾರ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋ ಕೆಲಸವನ್ನು ಮಾಡಿದೆ. ಡಿವೋರ್ಸ್ ಆದ್ರೆ ಸಮಾನ ಹಕ್ಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ ಡೀಟೇಲ್ ಆಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡಿವೋರ್ಸ್ ಯಾವ ಕಾರಣಕ್ಕಾಗಿದೆ ಎಲ್ಲವನ್ನ ಚೆಕ್ ಮಾಡ್ತಾರೆ. ಅಕಸ್ಮಾತ್ ಹೆಂಡತಿ ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಆಕೆಗೆ ಮೇಂಟೆನೆನ್ಸ್ ಬೇಕು ಅಂತ ಆಕೆ ವಾದವನ್ನ ಮಂಡಿಸಿದ್ರೆ, ಆಕೆ ಯಾವ ಧರ್ಮದವಳಾಗಿದ್ರು ಆಕೆಗೆ ಮೇಂಟೆನೆನ್ಸ್ ಕೊಡೋ ಕೆಲಸವನ್ನ ಮಾಡಲಾಗುತ್ತೆ. ಆದ ತಪ್ಪುಗಳನ್ನ, ಇತಿಹಾಸದಲ್ಲಿ ಆದ ತಪ್ಪುಗಳನ್ನ ಸರಿಪಡಿಸೋ ಕೆಲಸದ ಭಾಗವಾಗಿ ಇದನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ವಿಲ್ ಇಲ್ಲದೆ ತುಂಬಾ ಜನ ಈಗ ತೀರ್ ಹೋಗಿರ್ತಾರೆ ಪೇರೆಂಟ್ಸು. ಸೊ ಆಸ್ತಿ ಬಗ್ಗೆ ತುಂಬಾ ಜನ ಆಚೆ ಹೊರಗಿನವರು ಬಂದು ಕ್ಲೇಮ್ ಮಾಡುವಂತಹ ಸ್ಥಿತಿ ಕೂಡ ಇರ್ತಾ ಇತ್ತು. ಬಟ್ ಇನ್ಮೇಲೆ ವಿಲ್ಲಲ್ಲೂ ಅಷ್ಟೇ, ವಿಲ್ ಇದ್ರೂ ಸರಿ ಇಲ್ಲ ಅಂದ್ರೂ ಸರಿನೇ ಅವರ ಉತ್ತರಾಧಿಕಾರಿಗಳು ಯಾರು, ಅವರು ಮದುವೆ ಆಗಿ ಬಂದಿರೋ ಶಿಶು ಇರ್ಬೋದು ಅಥವಾ ಮದುವೆ ಆಗದೇನೆ ಇರ್ಬೋದು ಮಕ್ಕಳು, ಸೊ ಅವರೆಲ್ಲರಿಗೂ ಸಮಾನವಾಗಿ ಆಸ್ತಿಯನ್ನ ಹಂಚಿಕೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಬಗ್ಗೆ ಕೂಡ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ UCC ನಲ್ಲಿ. ಇದು ವ್ಯಾಪಕ ಚರ್ಚೆ ಆಗ್ತಾ ಇದೆ. ಅಂದ್ರೆ ಈಗ 21 ವರ್ಷಕ್ಕಿಂತ ಕೆಳಪಟ್ಟವರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇನ್ಮುಂದೆ ಉತ್ತರಾಖಂಡ್ ನಲ್ಲಿ ಇದ್ರೆ ಅವರು ಮೊದಲು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಹಾಗೆ ರಿಜಿಸ್ಟ್ರಾರ್ಗೂ ಕೂಡ ತಿಳಿಸ್ಬೇಕಾಗತ್ತೆ, ನಾವಿಬ್ರು ಪ್ರೀತಿ ಮಾಡ್ತಾ ಇದೀವಿ, ಲಿವಿಂಗ್ ಅಲ್ಲಿ ಇದೀವಿ ಅಂತ ತಿಳಿಸ್ಬೇಕಾಗತ್ತೆ. ಹಾಗೆ ಒಂದು ವೇಳೆ ಅವರು 20 ವರ್ಷಕ್ಕಿಂತ ಕಡಿಮೆ ಇದ್ದವರು ವಯಸ್ಸಿನವರಾಗಿದ್ರೆ ಹುಡುಗ ಹುಡುಗಿ ಆ ಸರ್ಟಿಫಿಕೇಟ್ ಅನ್ನ ತಂದೆ ತಾಯಿಗೆ ಕಳಿಸೋ ಕೆಲಸನೂ ಮಾಡ್ತಾರೆ. ಅಂದ್ರೆ ನಿಮ್ಮ ಮಕ್ಕಳು ಈ ತರ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾರೆ, ನಿಮ್ ಗಮನಕ್ಕೆ ಇರ್ಲಿ ಅಂತ ಪೊಲೀಸ್ನವರು ಕಳಿಸೋ ಕೆಲಸವನ್ನು ಮಾಡ್ತಾರಂತೆ. ಇಷ್ಟು ಮಾತ್ರ ಅಲ್ಲ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಗೆ ಮದುವೆಯ ಮಾನ್ಯತೆಯನ್ನ ಕೊಡೋ ಕೆಲಸವನ್ನ ಕೂಡ ಈ ಕಾನೂನು ಮೂಲಕ ಮಾಡಲಾಗ್ತಾ ಇದೆ. ಅಂದ್ರೆ ನೀವು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಯಾವ್ದಾದ್ರು ಪಾರ್ಟ್ನರ್ ಜೊತೆ ಇದ್ರೆ 1 ತಿಂಗಳ ಒಳಗೆ ಸ್ಥಳೀಯ ರಿಜಿಸ್ಟರ್ಗೆ ಅದನ್ನ ತಿಳಿಸ್ಬೇಕು. ನಾವಿಬ್ರು ಈ ತರ ಪ್ರೀತಿ ಮಾಡ್ತಾ ಇದೀವಿ, ನಮ್ದು ಇನ್ಫಾರ್ಮೇಶನ್ ಇದು ಅಂತ ತಿಳಿಸ್ಬೇಕು. ರಿಜಿಸ್ಟರ್ಗೆ ನೀವು 1 ತಿಂಗಳ ಮುಂಚೆ ತಿಳಿಸ್ಲಿಲ್ಲ, ಅವ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ 10,000 ದಂಡ ಮತ್ತೆ 3 ತಿಂಗಳ ಕಾಲ ನಿಮ್ಮನ್ನ ಜೈಲಲ್ಲಿ ಇರಿಸುವಂತಹ ಪ್ರಕ್ರಿಯೆಗೂ ಕೂಡ ಸಾಕ್ಷಿ ಆಗಬಹುದು. ಕಾನೂನು ಇದನ್ನೇ ಹೇಳ್ತಾ ಇದೆ. ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನ ಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು ಇರ್ಬೇಕಾದ್ರೆ ರಿಜಿಸ್ಟರ್ ಗಮನಕ್ಕೆ ತರಬೇಕು ಅದನ್ನ. ಒಂದು ವೇಳೆ ನೀವು ರಿಜಿಸ್ಟರ್ ಗಮನಕ್ಕೆ ತರದೆ ನೀವೇನಾದ್ರೂ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಿದ್ದು ಗೊತ್ತಾದ್ರೆ ಅದಕ್ಕೆ ತಕ್ಕದಾದಂತಹ ಬೆಲೆನ ತರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಈಗ ಮುಗೀತು ಅಂತ ಅಂದ್ಕೊಳ್ಳೋಣ. ಮುಗೀತು ಆದ್ಮೇಲೂ ಕೂಡ ನಾವು ಈಗ ಒಂದು SMS ಅಥವಾ ಒಂದು ಫೋನ್ ಬ್ಲಾಕ್ ಮಾಡಿಬಿಟ್ರೆ ಮುಗ್ದೋಗಲ್ಲ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್. ನೀವು ರಿಜಿಸ್ಟರ್ಗೆ ಅಗೇನ್ ಹೋಗಿ ಹೇಳಬೇಕು, ನಮ್ಮ ರಿಲೇಶನ್ಶಿಪ್ ಮುಗಿದಿದೆ, ನಾವಿಬ್ರು ಈಗ ಜಂಟಿ ಆಗಿಲ್ಲ, ನಾವು ಬೇರೆ ಆಗಿದ್ದೀವಿ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಒಂದು ವೇಳೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದು ಗೊತ್ತಾಯಿತು ಅಂದರೆ ಅಗೇನ್ ಕಾನೂನು ಕ್ರಮವನ್ನು ನೀವು ಎದುರಿಸಬೇಕಾಗತ್ತೆ. ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ಜನ ಈಗ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಹೆಸರಲ್ಲಿ ತುಂಬಾ ಹತ್ಯೆಗಳಾಗ್ತಾ ಇರೋದನ್ನ, ಕೊಲೆಯಲ್ಲಿ ಅಂತ್ಯ ಆಗ್ತಾ ಇರೋದನ್ನೆಲ್ಲ ನಾವು ನೋಡಿದ್ದೀವಿ. ಹೀಗಾಗಿ ಈ ಕಾನೂನನ್ನ ಜಾರಿಗೆ ತರೋದು ಅತ್ಯಗತ್ಯ ಅಂತ ಭಾವಿಸಿದ್ದಾರೆ. ಸೊ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಗೂ ಈಗ ಒಂದು ಲೀಗಲ್ ಫ್ರೇಮ್ ವರ್ಕ್ ಬಂದಿದೆ. ಇದೇ ರೀತಿ ಹಲಾಲ ನಿಕಾ ನಾನು ಆಗ್ಲೇ ಹೇಳಿದಾಗೆ, ಅಥವಾ ಇದ್ದತ್ ಇರ್ಬೋದು, ಟ್ರಿಪಲ್ ತಲಾಕ್ ಇರ್ಬೋದು, ಇದನ್ನೆಲ್ಲ ಹೆಸರು ತಗೊಳ್ದೇನೆ ಕ್ರಿಮಿನಲೈಸ್ ಮಾಡಿದ್ದಾರೆ. ಅಂದ್ರೆ ಹೆಣ್ಮಕ್ಳ ಮೇಲೆ ಧರ್ಮದ ಹೆಸರಲ್ಲಿ ಧರ್ಮದ ಒಂದು ಶೀಲ್ಡ್ ಅನ್ನ ಬಳಸ್ಕೊಂಡು ಅವ್ರ ಮೇಲೆ ಅನ್ಯಾಯ ಮಾಡ್ತಾ ಇದ್ರಲ್ಲ, ಅಂಥದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋ ಕೆಲಸವನ್ನ ಉತ್ತರಾಖಂಡ್ ನಲ್ಲಿ UCC ಮಾಡಿದೆ. ಸೊ ನಮ್ಮಲ್ಲೂ ಒಂದು ವೇಳೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರೆ ಯಾವ್ದ್ಯಾವ್ದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ, ಯಾವ್ದ್ಯಾವ್ದ್ರ ಆಚರಣೆಗೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋ ಒಂದು ಅಂದಾಜ್ ನಿಮಗೆ ಈ ಮೂಲಕ ಸಿಕ್ಕಿರ್ಬೋದು. ಬಿಜೆಪಿ ತನ್ನ ಮ್ಯಾನಿಫೆಸ್ಟೋನಲ್ಲಿ 2014-19 ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ 3 ಪ್ರಮುಖ ಪ್ರಣಾಳಿಕೆಗಳಲ್ಲಿ 2 ಈಡೇರಿಸಿದೀವಿ, 3ನೇದನ್ನು ಈಡೇರಿಸ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ರಾಮ ಮಂದಿರ, ಆರ್ಟಿಕಲ್ 370, ನಂತರ UCC. ಸೊ UCC ಬಿಜೆಪಿಯ ಆಡಳಿತದ ರಾಜ್ಯಗಳಲ್ಲಿ ಒಂದಾದ್ಮೇಲೆ ಒಂದು ಜಾರಿಗೆ ಬರುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಉತ್ತರಾಖಂಡ್ನಲ್ಲಿ ಬಂದಿದೆ, ಗುಜರಾತ್, ಮಧ್ಯಪ್ರದೇಶನಲ್ಲೂ ಕೂಡ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬರುತ್ತಾ, ಏನ್ ಕತೆ, ಆ ಪ್ರಶ್ನೆಗೆ ಮಾತ್ರ ಇನ್ನೂ ಸದ್ಯಕ್ಕೆ ಉತ್ತರ ಇಲ್ಲ. ಆದ್ರೆ ಕನ್ಕ್ಲೂಷನ್ ಇಷ್ಟೇ ನಮ್ಮದು, ಎಲ್ಲಾ ಧರ್ಮದಲ್ಲೂ ಕೂಡ ರಿಫಾರ್ಮೇಟಿವ್ ಹೆಜ್ಜೆಗಳನ್ನ ಇಡಬೇಕು. ಸತಿ ಪದ್ಧತಿ,
ಇವಾಗ ಅಬಾಲಿಷ್ ಆಗಿದೆ. ಬಾಲ್ಯ ವಿವಾಹ ಅಬಾಲಿಷ್ ಆಗಿದೆ. ಹಿಂದೂ ಧರ್ಮ ಈ ಓಪನ್ನೆಸ್ ಅನ್ನ, ಬ್ರಾಡ್ ಮೈಂಡ್ ಸೆಟ್ ಅನ್ನು ಓಪನ್ ಮಾಡ್ಕೊಂಡಿದೆ. ಅದೇ ರೀತಿ ಮುಸ್ಲಿಂ ಧರ್ಮದ ಯುವಕರು ಕೂಡ ಮುಂದೆ ಬಂದು ಕರೆಕ್ಟ್ ರಿಫಾರ್ಮೇಷನ್ಸ್ ಬೇಕು ಅಂತ ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಅವರದ್ದೇ ಧರ್ಮದಲ್ಲಿ ಆಗುವಂತಹ ಕೆಲವು ಅನ್ಯಾಯಗಳನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಅವರದ್ದು ಒಂದು ಸಾಥ್ ಆದಂಗೆ ಆಗುತ್ತೆ. ಬೆಸ್ಟ್ ಆಫ್ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ಸರ್ಕಾರ ಕೂಡ ಇದನ್ನ ಕಂಪ್ಲೀಟ್ ಆಗಿ ಎಲ್ಲರ ಮೇಲೂ ಎನ್ಫೋರ್ಸ್ ಮಾಡದೆ ಎಲ್ಲಾ ಧರ್ಮದ ಮುಖಂಡರನ್ನ ಕರೆಸಿ ಬೆಸ್ಟ್ ಪ್ರಾಕ್ಟೀಸ್ ಯಾವ್ದು ತಗೊಳ್ಬೋದು, ಉತ್ತಮ ಧರ್ಮದ ವಿಚಾರ ಯಾವ್ದು ತಗೊಳ್ಬೋದು ಅನ್ನೋದನ್ನ ನೋಡಿಕೊಂಡು ನಿಧಾನಕ್ಕೆ UCC ಕಡೆಗೆ ನಾವು ಹೆಜ್ಜೆ ಇಟ್ರೆ ಡೆವಲಪಿಂಗ್ ಕಂಟ್ರಿ ಮಾತ್ರ ಅಲ್ಲ, ಧರ್ಮದ ವಿಚಾರದಲ್ಲೂ ಸೆಕ್ಯುಲರ್ ಕಂಟ್ರಿ ಇಂಡಿಯಾ ಅನ್ನೋದಕ್ಕೆ ನಿಜ ಅರ್ಥ ಬರುತ್ತೆ. ಜಡ್ಡುಗಟ್ಟಿದ ವ್ಯವಸ್ಥೆಯನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ UCC ಅತ್ಯಗತ್ಯ ಅನ್ನೋದು ಪಾಸಿಟಿವ್. ಜೊತೆಗೆ ಒಂದಷ್ಟು ಚಾಲೆಂಜಸ್ ವಿಚಾರದಲ್ಲಿ ಸರಿಪಡಿಸ್ಕೊಂಡ್ರೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಯೂನಿಫಾರ್ಮ್ ಸಿವಿಲ್ ಕೋಡ್ ಏನು, ಹೇಗೆ, ಯಾಕೆ ಅನಿವಾರ್ಯ ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.